ಈ ಮನೇಲಿ ನಾವು ಏನು ಅನ್ಕೊಂಬಂದಿದ್ವಿ ಅದೇ ನಡೆಯೋದು. ನೀನು ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೋಬೇಡ, ಅದಕ್ಕೆ ನಾನು ಗ್ಯಾರಂಟಿ ಇದ್ದೀನಿ. ಆದರೆ ನೀನು ಅವಾಗ ನಾನು ಫೋನ್ ಮಾಡಿ ತಲೆ ತಿನ್ಬೇಡ. ಓಕೆ ಏನಪ್ಪ ಸಾಯೋ ಟೈಮಲ್ಲಿ ಗುಸ್ಗುಸ್ ಅಂತ ಫೋನಲ್ಲಿ ಮಾತಾಡ್ತಾ ಇದೆಯಾ? ಬದುಕಕ್ಕೆ ಸಾಲ ಮಾಡಿದ್ವಲ್ಲಪ್ಪ, ಬ್ಯಾಂಕ್ ನಾವು ಸುಮ್ಮನೆ ಬಿಟ್ಬಿಡ್ತಾರ, ಆಮೇಲೆ ನಾವು ಸತ್ರು ಮನೆಗೆ ಬಂದ್ಬಿಡ್ತಾರೆ. ಆಮೇಲೆ ನಾವು ಹೇಳ್ದೆ ಕೇಳಿ ಸತ್ರೆ ಮುಖ ನೋಡಕ್ ಬಂದವರು ಮಣ್ಣಾಕಲ್ಲ ಕ್ಯಾಕರ್ಸಿ ತುಪ್ಪಕ್ಕಂತ ಮುಖಕ್ಕೆ ಹೋಗಿತಾರೆ. ಈಗ ನೋಡೋ ಎಲ್ಲ ಸೆಟಲ್ಡ್, ನಾನು ಯಾರಿಗೂ ಏನು ಕೊಡಂಗಿಲ್ಲ. ಕೊಡಕ್ ಏನಿದೆ ನಿನ್ನ ಹತ್ರ? ಹಾಕೊಂಡಿರೋ ಕಿತ್ತೋಗಿರೋ ಬಟ್ಟೆ, ಇನ್ನೂ ಹೋಗೋ ಪ್ರಾಣ. ಕರೆಕ್ಟ್ ಮಚ. ಅದ್ ಸರಿ, ನನಗೇನೋ ಲವ್ ಪ್ರಾಬ್ಲಮ್ ಇದೆ, ನಾನು ಸಾಯ್ತಾ ಇದ್ದೀನಿ, ನಿನಗೇನೋ ರೋಗ. ಯಾಕೆ ಚಂದು, ಫಸ್ಟ್ ನಿನ್ ಸ್ಟೋರಿ ಹೇಳು, ಪ್ರವೀಣ್ ಆಮೇಲೆ ಕೇಳೋಣ. ಸಾವಲ್ಲಿ ಫ್ರೆಂಡ್ಸ್ ಆಗಿದೀವಿ, ಕೊನೆದಾಗಿ ಒಬ್ರ ಬಗ್ಗೆ ಒಬ್ರು ತಿಳ್ಕೊಂಡ್ರೆ ಬೆಟರ್. ಹಾಗಾದ್ರೆ ನೀನೇ ಹೇಳು ಐಶು. ನಂದಿರ್ಲಿ, ಮೊದ್ಲು ನಿಂದ್ ಹೇಳು. ಹೇಳಪ್ಪ, ಕೇಳ್ತಾವಳೆ. ಏನು ಅಂತ ಹೇಳಿ? ನನ್ನ ಲೈಫಲ್ಲಿ ನಾನು ತುಂಬ ಚೆನ್ನಾಗಿದ್ದೆ. ಆಗ ನನ್ನ ಲೈಫ್ ಎಂಟ್ರಿ ಆದವಳೆ ಸೋನು. ಚಂದು, ನಿನ್ ಜೊತೆ ಲಂಚಿಗೆ ಬರಕ್ ಆಗಲ್ಲ ಕಣೋ. ಯಾಕೆ? ನನ್ನ ಜೊತೆ ಲಂಚಿಗೆ ಬರಕ್ ಇಷ್ಟ ಇಲ್ವಾ? ಹಾಗಲ್ವೋ, ಮದ್ವೆಗಿನ್ 1 ತಿಂಗಳಿದೆ, ಈ ಆಫೀಸು ಕೆಲಸ ಎಲ್ಲ ಬೇಕಾ? ನಿನಗ್ ಗೊತ್ತಲ್ವಾ, ನಾನ್ ನನ್ನ ಫ್ರೆಂಡ್ ಬ್ರದರ್ ಹತ್ರ ಕೆಲಸ ಮಾಡ್ತಾ ಇರೋದು. ನಾನ್ ಜಾಬ್ಗೆ ಹೋಗ್ಲಿಲ್ಲ ಅಂದ್ರೆ ಅವ್ರು ಸ್ಯಾಟಿಸ್ಫೈ ಆಗಲ್ಲ. ಓ ಗಾಡ್, ನಿಮ್ ಬಾಸಿಗೆ ನನ್ನ ಫಿಯಾನ್ಸಿನೇ ಬೇಕಾ? ಹಾಗಲ್ಲ ಕಣೋ. ಇನ್ನೇಗೆ? ಮೊನ್ನೆವರೆಗೂ ಬಿದ್ದೋಗಿದ್ ಕಂಪನಿನ ಡೇ ಅಂಡ್ ನೈಟ್ ವರ್ಕ್ ಮಾಡಿ ಈಗ ಒಂದ್ ಶೇಪ್ ತಂದ್ವಿನಪ್ಪ. ಇಲ್ಲೇ ಸ್ಟಾಪ್ ಮಾಡು. ನನ್ನ ಜೊತೆ ಮದುವೆ ಫಿಕ್ಸ್ ಆಗಿದ್ರು ಅವಳಿಗೆ ಎಷ್ಟೋ ಜನ ಬಾಯ್ ಫ್ರೆಂಡ್ಸ್ ಇದ್ರು. ನನ್ನ ದುಡ್ಡಲ್ಲೇ ಅವ್ರಿಗೆಲ್ಲ ಗಿಫ್ಟು ಕೊಡ್ತಾ ಇದ್ಲು. ನಮ್ಮ ಮದುವೆ ಫಿಕ್ಸ್ ಆಗಿದ್ದಕ್ಕೆ ನಮ್ಮ ಡ್ಯಾಡ್ ಖುಷಿಯಾಗಿದ್ರು. ಇನ್ವಿಟೇಷನ್ನು ಅವರೇ ರೆಡಿ ಮಾಡಿದ್ರು. ಕೊಡಿಲಿ. ವಾವ್, ಹಾಡಿದ್ದಾರೆ. ನನ್ನ ಫ್ರೆಂಡಿಗೆ ಇನ್ವಿಟೇಷನ್ ಕೊಡೋಣ ಅಂತ ಹೋಗಿದ್ದೆ. ಅದರಲ್ಲಿ ಇದ್ದಿದ್ದ ಫೋಟೋ ನೋಡಿ ಇವಳು ನನ್ನ ಹಳೇ ಲವ್ವರು ಈಗ ಇನ್ನೊಬ್ಬನ ಜೊತೆ ಡೇಟಿಂಗಲ್ಲಿ ಇದ್ದಾಳೆ ಅಂತ ಹೇಳ್ದ. ನನಗೆ ಕೋಪ ಬಂದು ಬೈದ್ಬಿಟ್ಟು ಬಂದ್ಬಿಟ್ಟೆ. ಫೋನ್ ರಿಸೀವ್ ಮಾಡಲಿಲ್ಲ ಅಂತ ಅವಳಿರೋ ಜಾಗ ಕುಡ್ಕೊಂಡು ಹೋದೆ. ನಾನು ಬರೋದು 1 ನಿಮಿಷ ಲೇಟ್ ಆಗಿದ್ರೆ ಏನಾಗ್ತಿತ್ತು ಗೊತ್ತಾ? ಏನಾಗ್ತಾ ಇತ್ತು? ಸಾಯ್ತಾ ಇದೆ ಅಷ್ಟೇ ತಾನೆ. ಪ್ರೀತಿಸಿದವಳಿಂದ ನಮ್ಮ ಮರ್ಯಾದೆನೆ ಹೋಗಾದ್ಮೇಲೆ ಬದುಕೋದ್ಕಿಂತ ಸಾಯೋದ ಮೇಲೆ ಎಷ್ಟು ಪ್ರೀತಿಸ್ತದೆ ಗೊತ್ತೇನೋ. ನನ್ನ ಮದುವೆ ಆಗ್ತೀನಿ ಅಂತಾಳೆ, ಬೇರೆಯವ್ರ ಜೊತೆ ರೊಮ್ಯಾನ್ಸ್ ಮಾಡ್ತಾ ಇದ್ದಾಳೆ. ಕೇಳಿದ್ರೆ ಕಸಿನ್ ಬ್ರದರ್ ಅಂತಾಳೆ. ಯಾರಾದ್ರೂ ಬ್ರದರ್ನ ಕ್ಲಬ್ಬಲ್ಲಿ ತಪ್ಕೊಂಡು ಮುತ್ಕೊಡ್ತಾರನೋ? ಈಗಲೇ ಹಿಂಗಾದ್ರೆ ನಾಳೆ ಮದುವೆ ಆದ್ಮೇಲೆ ಮನೆ ಹೊರಗಡೆ ಅವ್ನ ಚಪ್ಪಲಿ ನೋಡ್ಬಿಟ್ಟು ಮುಚ್ಕೊಂಡು ಹೋಗ್ಬೇಕಾಗತ್ತೆ. ನನಗಿಂತ ಚೀಪ್ ಮೆಂಟಾಲಿಟಿ ಹುಡುಗಿ ಬೇಡಪ್ಪ. ಬೇಡ ಬಿಟ್ಬಿಡು, ಅವಳು ಮದುವೆ ಮಾಡ್ಕೋಬೇಡ. ಅದಕ್ಕೆ ನೀನ್ ಯಾಕೆ ಸಾಯ್ತೀಯಾ? ಅವಳನ್ನೇ ಮದುವೆ ಮಾಡ್ಕೊಂತಿದ್ದೀನಿ ಅಂತ ನನ್ನ ಫ್ರೆಂಡ್ಸಿಗೆ ಎಲ್ರಿಗೂ ಪರಿಚಯ ಆಗಿದೆ. ಆದ್ರೆ ಅವಳಿಗೆ ನನ್ ಬಿಟ್ಟು ಊರಲ್ಲಿರೋ ಎಲ್ಲ ಹುಡುಗರು ಅವಳ ಬಾಯ್ ಫ್ರೆಂಡ್ಸು. ಮೊನ್ನೆ ಇವಳು ಇನ್ನೊಬ್ಬನ ಜೊತೆ ರೊಮ್ಯಾನ್ಸ್ ಮಾಡಿದ ವಿಡಿಯೋ ಇಂಟರ್ನೆಟ್ ಅಲ್ಲಿ ಅಪ್ಲೋಡ್ ಆಗಿದೆ ಅಂತೆ. ಅಂತವಳು ನನ್ನ ಮದುವೆ ಆಗ್ಬೇಕಾ? ಬೇರೆ ಏನಾದ್ರೂ ಯೋಚನೆ ಮಾಡೋಣ ಬಿಡ. ಇದಕ್ಕೆಲ್ಲ ಒಂದೇ ಸೊಲ್ಯೂಷನ್, ಸೂಸೈಡ್. ಅವತ್ತೇ ನನ್ನ ಪ್ರೀತಿ ಸತ್ತೋಯ್ತು. ಈ ಜೀವನನೇ ಬೇಡ ಅನ್ಸ್ಬಿಡ್ತು. ಅವಾಗಲೇ ಡಿಸೈಡ್ ಮಾಡಿದೆ ಸೂಸೈಡ್ ಮಾಡ್ಕೊಳ್ಳೋಣ ಅಂತ. ಇದು ನನ್ನ ಸ್ಟೋರಿ. ನಿಂದು? ನಂದು ಸ್ಟೋರಿ ಅಲ್ಲ, ಗ್ರಂಥ. ಗರುಡ ಪುರಾಣ. ಪ್ಲೀಸ್, ಇದ್ರಲ್ಲಿ ಫ್ಯಾಮಿಲಿ ಇನ್ವಾಲ್ವ್ಮೆಂಟ್ ಇದೆ. ನಮ್ದು ಆರ್ಥೋಡಾಕ್ಸ್ ಫ್ಯಾಮಿಲಿ. ನಿಮ್ಮ ಮನೇಲಿ ತಿಳಿಸಾರು ಚೆನ್ನಾಗಿ ಮಾಡ್ತಾರಲ್ವಾ? ಸತ್ರೆ ಬಾಯಿಗೆ ನೀರು ಚೆನ್ನಾಗಿ ಹಾಕ್ತೀವಿ. ಚಂದು, ಬೇಸಿಕಲಿ ಐ ಆಮ್ ಫ್ರಮ್ ಚೆನ್ನೈ. ಇಲ್ಲಿಗೆ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ಗೆ ಬಂದಿದ್ದೀನಿ. ನನ್ನ ಮಾವನ್ಗೂ ನನ್ಗೂ ಎಂಗೇಜ್ಮೆಂಟ್ ಆಗಿದೆ. ನನಗ್ ನನ್ನ ಮಾವ ಅಂದ್ರೆ ಇಷ್ಟ ಇಲ್ಲ, ಆದ್ರೆ ನಮ್ಮಮ್ಮನಿಗೆ ಅವನ ಜೊತೆನೆ ಮದ್ವೆ ಮಾಡಿಸ್ಬೇಕು ಅಂತ ಆಸೆ. ನಮ್ಮ ಮಾವ ಒಬ್ಬ ಗೇ ಅಂತ ನಮ್ಮಮ್ಮನ್ಗೆ ಎಷ್ಟು ಹೇಳಿದ್ರು ನಂಬ್ಲಿಲ್ಲ. ನನಗ್ ಬೇರೆ ಲವ್ ಅಫೇರ್ ಇದೆ, ನಾನ್ ಬೇಕು ಅಂತ ನಮ್ಮ ಮಾವನ್ ಅವಾಯ್ಡ್ ಮಾಡ್ತಿದ್ದೀನಿ ಅಂತ ನಮ್ಮ ಮಾವ ಕ್ರಿಯೇಟ್ ಮಾಡಿದಾನೆ. ಎಲ್ರೂ ನಂಬ್ಸಿದಾನೆ. ಅವನ್ನ ಮದ್ವೆ ಮಾಡ್ಕೊಳ್ಳಿಲ್ಲ ಅಂದ್ರೆ ನಮ್ಮಮ್ಮ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತೀನಿ ಅಂತ ಅಟೆಂಪ್ಟ್ ಸಹ ಮಾಡಿದ್ರು. ಅದಕ್ಕೆ
ನಮ್ಮಮ್ಮ ಸಾಯೋಕ್ ಮುಂಚೆ ನಾನೇ ಸತ್ತೋದ್ರೆ ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಆಗತ್ತೆ ಅಂತ ಇಲ್ಲಿಗೆ ಬಂದೆ. ಐಶು, ಏ ಐಶು, ಲೋ ಪ್ರವೀಣ, ಹಾ, ಅವಳೇನ್ ತಪ್ಪು ಮಾಡಿದಳ? ಅವಳ್ಯಾಕ ಸಾಯ್ಬೇಕು? ನನ್ನೇನೋ ಕೇಳ್ತೀಯ? ಅವಳನ್ನೇ ಹೋಗಿ ಕೇಳು. ಇಂಥವ್ರನ್ನೆಲ್ಲ ಎಂಕರೇಜ್ ಮಾಡಬಾರ್ದು. ಅವಳನ್ನ ಸೂಸೈಡ್ ಮಾಡ್ಕೋಬೇಡ ಅಂತ ಹೇಳು. ಶಿ ಹ್ಯಾಸ್ ಅ ಬ್ರೈಟ್ ಫ್ಯೂಚರ್ ಐಸೆ. ಶಿ ಇಸ್ ಅ ಸ್ವೀಟ್ ಗರ್ಲ್. ಈ ಟೈಮಲ್ಲಿ ಎಮೋಷನ್ ವರ್ಕ್ ಆಗ್ತಿದೆ ಮಚ್ಚ. ಈಗ ನೋಡು, ನೀನು ಮೆಂಟಲಿ ಫಿಕ್ಸ್ ಆಗಿದ್ಯಾ ಸುಸೈಡ್ ಮಾಡ್ಕೋಬೇಕು ಅಂತ. ಹಾ. ನಾನ್ ಬೇಡ ಅಂದ್ರೆ ಕೇಳ್ತೀಯಾ? ಅವಳಿಗೆ ಕೇಳ್ತಾಳೆ. ಮಗ ಪ್ಲೀಸ್ ಕನ್ವಿನ್ಸ್ ಮಾಡೋಗೋ. ಹೋಗ ಮಗ. ಏಯ್ ಹೋಗ. ಸರಿ, ಲೆಟ್ ಮಿ ಟ್ರೈ. ಅಬ್ಬಾ ಐಶೋ, ಎಕ್ಸ್ಟ್ರಾಡಿನರಿ ಕಡೆ ನಿನ್ ಕತೆ ಇಟ್ಕೊಂಡು ಒಳ್ಳೆ ಪಿಕ್ಚರೇ ಮಾಡ್ಬಿಡ್ಬೋದು. ಕಲ್ಪನಾಗಿಂತ ಎಕ್ಸ್ಟ್ರಾಡಿನರಿ ಯಾಕೆ ಮಾಡ್ದೆ ಗೊತ್ತಾ? ಯಾವಳವಳು? ಆ ಸ್ಟೋರಿಗೆ ಬೇಕಾ? ನಂದು ಅಷ್ಟೇ. ಸ್ಟೋರಿ ಅಲ್ಲ, ರಿಯಲ್. ನನ್ ಫ್ರೆಂಡ್ಸ್ ಎಲ್ಲ ಕೆಲ್ಸ ಆಯ್ತಾ ಅಂತ ಫೋನ್ ಮಾಡ್ತಿದ್ದಾರೆ. ಅವ್ನು ನಮ್ನೆ ನೋಡ್ತಾ ಇದ್ದಾನೆ. ಅವಳ ತರ ನಾಟಕ ಮಾಡೆ. ನನ್ನಿಂದ ಆಗಲ್ಲ. ಚಂದುಗೆ ಐ ಲವ್ ಯು ಅಂತ ಹೇಳ್ಬಿಡ್ತೀನಿ. ಡ್ಯಾಡಿಗೆ 1 ವೀಕ್ ಟೂರ್ ಅಂತ ಸುಳ್ಳು ಹೇಳಿ ಬಂದಿರೋದು. 3 days ಅಲ್ಲಿ ಲವ್ ಸೆಟ್ಲ್ ಆಗ್ತಿದ್ರೆ ಅಷ್ಟೇ. ಐಶು, ಕಂಟಿನ್ಯೂ. ಏನಿದೆ ಅಂತ ಕಂಟಿನ್ಯೂ ಮಾಡ್ಲಿ? ವಿಷಯ ಬೇಕಲ್ಲ. ಕೋಪ ಬಂದ್ರೆ ಕಚ್ಕೊಳ್ತೀನಿ. ಅದು ಮಧ್ಯಾಹ್ನ ಬಿರಿಯಾನಿ ತಿಂದಲ್ಲ, ಚೆನ್ನಾಗಿತ್ತಾ? ತುಂಬಾ ರುಚಿಯಾಗಿತ್ತು. ಆದ್ರೆ ಮೂಳೆ ಎಲ್ಲ ನನ್ ಪ್ಲೇಟ್ ಅಲ್ಲೇ ಇತ್ತು. ಚೆನ್ನಾಗಿ ಡೌ ಮಾಡ್ತಾ ಇದ್ಯಾ, ಹಂಗೆ ಕಂಟಿನ್ಯೂ ಮಾಡು, ನಾನು ಬರ್ತೀನಿ. ಅಪ್ಪ ರಾಮ ಸಾಕಾಗೋಯ್ತಪ್ಪ. ಏಯ್ ಏನಂತ? ಎಲ್ಲ ಮೂಳೆಗಳಂತೆ ಕಣ. ಮೂಳೆನಾ? ಅದದು ಎಷ್ಟು ಹೇಳಿದ್ರು ಸಮಾಧಾನನೇ ಮಾಡ್ಕೋತಾ ಇಲ್ಲ. ಸಾಯ್ತೀನಿ ಅಂತ ಕೂತಿದ್ದಾಳೆ. ತುಂಬಾ ಕಷ್ಟಪಟ್ಟು ನಿಂಗೋಸ್ಕರ 3 ದಿನ ಸುಸೈಡ್ ನ ಪೋಸ್ಟ್ಪೋನ್ ಮಾಡಿಸಿದ್ದೀನಪ್ಪ. ಯಾಕೆ ಅಂದ್ರೆ ನೀನು ಅಂದ್ರೆ ತುಂಬಾ ಇಷ್ಟ ಅಂತ ಕಣ. ಹೌದು, ನೀನ್ ಸಾಯ್ತೀನಿ ಅಂದ್ರೆ ತನ್ನ ಲವರ್ ಸತ್ತಷ್ಟೇ ಫೀಲ್ ಮಾಡ್ತಾಳೆ. ಏಯ್ ಥೂ, ನಮ್ ಬಾಯಿ ಸರಿ ಬರುತ್ತೆ ನೋಡಿ ಇವಾಗ. ನನಗೂ ಹಾಗೆ ಅನಿಸ್ತು. ಈ ಹುಡುಗಿರ್ ಸೈಕಾಲಜಿನ ಅರ್ಥ ಮಾಡ್ಕೊಳಕಾಲ ಕಣ. ಹಚ್ಕೊಂಡ್ಬಿಟ್ರೆ ತುಂಬಾ ಹಚ್ಕೊಂಡ್ಬಿಡ್ತಾರೆ. ಪಾಪ ಐಶು ನೋಡಿದ್ರೆ ನಂಗೆ ತುಂಬಾ ಫೀಲ್ ಆಗುತ್ತೆ. ಬೇಕಾದ್ರೆ ನೋಡು. ಅಯ್ಯೋ, ಅಲ್ಲ ನೋಡ್ತೀನಿ, ಇಲ್ಲಿ ನೋಡ ಮಾತಾಡ್ತಾರೆ ನಾನು. ಒಟ್ಟಲ್ಲಿ ನೀನು ಸಾಯೋದೊಳಗೆ ಇಷ್ಟ ಇಲ್ಲ. ಏಯ್, ಐಡಿಯಾ ಏನು ಚೇಂಜ್ ಆಗಿಲ್ಲ ಕಣೋ. ಜಸ್ಟ್ 3 days ಪೋಸ್ಟ್ಪೋನ್ ಅಷ್ಟೇ. ಲೈಫ್ ಇಸ್ ಬ್ಯೂಟಿಫುಲ್ ಅಂತ ಅವಳಿಗೆ ತೋರಿಸೋ. ಅವಳ ಆಸೆನ ಪೂರೈಸಿದ್ರೆ ಹ್ಯಾಪಿಯಾಗಿ ಸಾಯ್ತಾಳೆ. ಯಾಕಪ್ಪ? 3 days ಪಕ್ಕ ತಾನೆ? ಹಾ, 3 days ಅಷ್ಟೇ. ಓಕೆ. That's like a good bye. ನಂದು ಓಕೆ. ಎಕ್ಸ್ಕ್ಯೂಸ್ ಮೀ, ಅರ್ಜೆಂಟ್ ಆಗಿ ಹೋಗ್ಬೇಕು. ಎಲ್ಲೋಗ್ಲಿ? ಅವ್ನ ಜೋಬು ಬಾಯಿ ಎರಡು ಫ್ರೀ ಆಗೇ ಇದೆ, ಅಲ್ಲಿಗೆ ಹೋಗು. ಥ್ಯಾಂಕ್ ಯು. ಏಯ್ ಅಲ್ಲ, ನಿಮ್ ಜೋಬೇ ಫ್ರೀ ಇತ್ತಲ್ಲ? ಅಲ್ಲಿಗೆ ಹೋಗು. ಅಯ್ಯೋ ತಲೆ ತಿಂತಾನಪ್ಪ. ಕರಿ ನಾಯಿ, ಓಪನ್ ಮಾಡೋ. ಯಾಕಪ್ಪ? ಏನದು ನಿನ್ನ ಡ್ರೆಸ್ಸು? ಇದಾ ಬೀರ್ಲಿತ್ತು, ಯಾರ್ದಂತ ಗೊತ್ತಿಲ್ಲ, ಹಾಕೊಂಬಿಟ್ಟೆ. ಚೆನ್ನಾಗಿದೆ. ಕೆಳಗಡೆನೂ ಹಾಕಿಲ್ವಾ? ಮೇಲಿರೋದೇ ಉದುರೋಗ್ತಾ ಇದೆ, ಕೆಳಗಡೆ ಅದಿರ್ಲಿ. ಕರೆಕ್ಟ್ ಆಗಿ ಹೇಳು, ನಾವ್ ಯಾವಾಗ ಸಾಯ್ತೀವಿ, ಎಲ್ಲಿ ಸಾಯ್ತೀವಿ, ಅದೆಂಗ್ ಸಾಯ್ತೀವಿ? ನೀನು ಬೇಕಾದ್ರೆ ಇಲ್ಲೇ ಬಿದ್ದು ಸಾಯಿ. ನಮ್ದೆಲ್ಲ 3 ದಿನ ಪೋಸ್ಟ್ಪೋನ್ ಆಗಿ. ಅಯ್ಯೋ ಮೋಸ. ನಾವೆಲ್ಲ ಒಟ್ಟಿಗೆ ಬಂದಿದ್ದೀವಿ, ಒಟ್ಟಿಗೆ ಸಾಯ್ಬೇಕು, ಒಟ್ಟಿಗೆ ದೇವಾಗಬೇಕಷ್ಟೇ. ಅದನ್ನೆಲ್ಲ ಆಮೇಲೆ ಯೋಚನೆ ಮಾಡೋಣ. ನಂಗೆ ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ಹಲೋ, 3 ದಿನ ಆದ್ಮೇಲೆ ಆದ್ರೂ ಕನ್ಫರ್ಮ್ ಆಗಿ ಸಾಯ್ತೀವಿ ತಾನೆ? 100%. ನಾವು 3 ದಿನ ಸಾಯ್ಲಿಲ್ಲ ಅಂದ್ರೂ ನಿನ್ನದು ಸಾಯಿಸ್ತೀವಿ. ಓಕೆ. ನಿಂತ್ಕೊಳ್ಳೋ, ಒಟ್ಟಿಗೆ 3 ದಿನ ಸಾಯೋಣ ಅಂತ ಹೇಳ್ಬಿಟ್ಟು ನನ್ ಮಾತ್ರ ಸಾಯಿಸ್ತೀರಲ್ಲ ನಾಯಿ. ಲೋ ಪ್ರವೀಣ, ಕಾಫಿ ಮಾಡಿದ್ದೀನಿ, ತಗೊಂಡಾಗ ಐಶು ಕೊಟ್ಬಿಡೋ. ನಂಗೆ ಮಾಡ್ಕೊಂಡು ಕುಡಿಯಲ್ಲೇ. ಹಲೋ, ಸಹಾಯಕ ಐಡಿಯಾ ಕೊಟ್ಟಿದ್ದು ನಾನು, ಕರ್ಕೊಂಡ್ ನಾನು. ಕಾಫಿ ಅವಳಗ ಏನಪ್ಪ? ಕಾಫಿ ಯಾರೋಗತ್ತೆ, ಬೇಕು ಕೊಡೋಗೋ. ಅಪ್ಪ, ಈ ಡಬ್ಬೆಲ್ಲ ಬೇಡ, ಹೋಗಿ ಅವಳು ತಗೊಂಡೋಗಿ ಕೊಟ್ಬಿಟ್ಟು ಬಾ. ಏಯ್ ನಾನು ಹೋಗಲ್ಲ, ನೀನೇ ಹೋಗ. ಕಾಫಿ ಮಾಡೋದು ನೀನೇ ತಗೊಂಡೋಗಿ ಕೊಡು ಅಲ್ವಾ ರಾಜ? ನಿನಗೋಸ್ಕರ ಹೋಗ್ತಾ ಇದೀನಿ. ಎಲ್ಲ ಕೋತಿಗಳು ಸವಾಸ ಆಗುತ್ತೆ. ಐ ಲೈಕ್ ಇಟ್. ಬೆಡ್ರೂಮ್ವರೆಗೂ ಬೆಡ್ ಕಾಫಿ ತಗೊಂಡು ಹೋಗ್ತಾ ಇದೀಯಾ. ಹಾಸಿಗೆವರೆಗೂ ಹೋದವನು ಹಾಲ್ಟ್ ಒಳಗಡೆ ಹೋಗ್ತಾ ಇರ್ತೀಯಾ? ಡವ್ ರಾಜ.